ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತ ಸಿನಿಮಾ. ಸೊ ನಮ್ಗೆ ಆಲ್ರೆಡಿ ಒಂದಷ್ಟು ಸಿಂಗಲ್ ಸ್ಟ್ಯಾಂಡ್ಗಳು ಕನ್ಫರ್ಮ್ ಮಾಡಿದ್ದಾರೆ. ಸೊ ನಾವು ನಿನ್ನೆ ಒಂದಷ್ಟು ಥಿಯೇಟರ್ ಲಿಸ್ಟ್ ನಾವು ಆಲ್ರೆಡಿ ಉದಯವಾಣಿ ಪೇಪರಲ್ಲಿ ನಾವು ಆರ್ಟಿಕಲ್ ಹಾಕಿದ್ವಿ ಅನ್ಸುತ್ತೆ. ಒಂದಿಷ್ಟು ಥಿಯೇಟರ್ಗಳಲ್ಲಿ ಬರ್ತಾ ಇದ್ದೀವಿ ಅನ್ನೋದನ್ನ ಸುಮಾರು 100 ಸೆಂಟರ್ಗಳಲ್ಲಿ ಬಿಡಬೇಕು ಅನ್ನೋದು ನಮ್ಮ ಆಸೆ. ಅವತ್ತಿನ ಕಾಲಮಿತಿಗೆ ನೋಡ್ಕೊಂಡು ಏನು ಮಾಡಬೇಕು ಅನ್ನೋದು, ಯಾಕಂದರೆ ಈ ಪ್ರಶ್ನೆಗೆ ಉತ್ತರನೇ ಇಲ್ಲ ಸರ್. ಈ ಹಿಂದಿನ ಶುಕ್ರವಾರನೂ ಒಂದು 7-8 ಸಿನಿಮಾ ರಿಲೀಸ್ ಆಗಿದೆ. ಪ್ರತಿ ಶುಕ್ರವಾರ 8ರಿಂದ 9 ನಿಮ್ಗೆಲ್ರಿಗೂ ಗೊತ್ತು, ನನಗಿಂತ ತುಂಬ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ಸೊ ಅಷ್ಟು ಸಿನಿಮಾಗಳಿದ್ದಾವೆ, ಪ್ರತಿ ವಾರ ಅಷ್ಟೊಂದು ಸಿನಿಮಾಗಳು ಇರೋದ್ರಿಂದ ನಾವು ಮತ್ತೆ ಬರೋಣ ಅಂತ ಅನ್ಕೊಂಡೆ ಸುಮಾರು ಒಂದು 3 ತಿಂಗಳಾಯ್ತು. ನಾವು ಫೆಬ್ರವರಿಲಿ ಬರೋಣ ಅನ್ಕೊಂಡ್ವಿ. ಟೋಟಲ್ ಫೆಬ್ರವರಿಲಿ 56 ಸಿನಿಮಾ ರಿಲೀಸ್ ಇದೆ ಅಂತ ಗೊತ್ತಾಗಿ ಫೆಬ್ರವರಿ ಬರೋದು ಬೇಡ ಅಂತ ಅನ್ಕೊಂಡ್ವಿ. ಡಿಸೆಂಬರಲ್ಲಿ ಹಂಗೆ ಅನ್ಕೊಂಡ್ವಿ, ಡಿಸೆಂಬರಲ್ಲಿ ಬರೋಣ ಅಂತ. ಡಿಸೆಂಬರಲ್ಲಿ ದೊಡ್ಡ ಸಿನಿಮಾಗಳು ಬರ್ತಾ ಇದ್ದಾವೆ ಅಂತ ಭಯಕ್ಕೆ ಜನವರಿ ಅನ್ಕೊಂಡ್ವಿ. ಜನವರಿಯಲ್ಲಿ ಮತ್ತೆ ಜಾಮ್ ಪ್ಯಾಕ್ ಆಗಿದೆ ಅಂತ ಫೆಬ್ರವರಿ ಅನ್ಕೊಂಡು ಮಾರ್ಚ್ ಅಂತ ಅನ್ಕೊಂತಾ ಬಂದ್ವಿ. ಸೊ ದಿಸ್ ಫೈಟ್ ಈಸ್ ಕನ್ಸಿಸ್ಟೆಂಟ್ ಸರ್. ಜೀವನದಲ್ಲಿ ಈ ಹೋರಾಟ ಅನ್ನೋದು ನಾವು ಹುಟ್ಟು ಹೋರಾಟ ಮಾಡ್ಕೊಂಡು ಬಂದಿರೋದ್ರಿಂದ ಇದು ಒಂದು ಹೋರಾಟ ಅಂತ ಅನ್ಕೊಂತೀವಿ. ನಾವು ಹೆಂಗ್ ನಿಲ್ಸ್ಕೊಂತೀವಿ ಥಿಯೇಟ್ರಲ್ಲಿ ಅನ್ನೋದು ನಮ್ಮ ಫೈಟು. ಆ ವಾರ ಬಿಟ್ಟು 22ಕ್ಕೆ ಬಂದ್ರು ಒಂದು 10 ಸಿನಿಮಾ ಇರ್ತವೆ, ಮತ್ತೆ 29ಕ್ಕೆ ಬಂದ್ರು ಒಂದು 10 ಸಿನಿಮಾ ಇರ್ತವೆ. ಸೊ ಹಂಗಾಗಿ ಸರ್ ರಿಲೀಸ್ ಆದ್ರೆ ಎಲ್ಲ ಬಹುತೇಕ ಗ್ರಾಮೀಣ ಭಾಗದಲ್ಲ ನೋಡೋದಕ್ಕೆ ಅನುಕೂಲ ಆಗುತ್ತೆ. ಅದೇನು ಹೆಚ್ಚು ಅನುಕೂಲ ಆಗುತ್ತೆ ಈಗ ನಮಗೆ ಸುಮಾರು BC ಸೆಂಟರ್ಗಳು ಒಂದಷ್ಟು ಕನ್ಫರ್ಮ್ ಆಗಿದಾವೆ ಸರ್. ಅಂದ್ರೆ ಸಿಟಿಯಲ್ಲಿ ಕನ್ಫರ್ಮ್ ಆಗಿಲ್ಲ. ಅವು ಹೊರಗಿನ ಭಾಗದಲ್ಲಿ ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮತ್ತೆ ನಾವು ಉತ್ತರ ಕರ್ನಾಟಕದಲ್ಲಿ ಧಾರವಾಡ, ಬೀದರ್, ಈ ಎಲ್ಲ ಕಡೆಗಳಲ್ಲಿ ಒಂದಷ್ಟು BC ಸೆಂಟರ್ಗಳು ಕನ್ಫರ್ಮ್ ಆಗಿದ್ದಾವೆ. ಐ ಬಿಲೀವ್ ದಟ್ ಫಾರ್ಮರ್ಸ್ ಆರ್ ವೆರಿ ಸ್ಟ್ರಾಂಗ್. ಅವ್ರು ಮಲ್ಟಿಪ್ಲೆಕ್ಸ್ ಬಂದೇ ನೋಡ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ನಾವು BC ಸೆಂಟ್ರಲ್ಲಿ ಕರೆಸ್ಬೇಕು ಅನ್ನೋಂತಲ್ಲ, ದಿಸ್ ಇಸ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್ ಇದು. ಸೊ ಹಂಗಾಗಿ ಪ್ರತಿಯೊಬ್ಬರು ಅವ್ರವ್ರ ಜಾಗಗಳಿಂದ ನನ್ನ ಬಿಲೀಫ್ ಎಲ್ಲರೂ ಟ್ರ್ಯಾಕ್ಟರ್ಗಳು ಹಾಕೊಂಡು ಆದ್ರೂ ಬಂದು ಮಲ್ಟಿಪ್ಲೆಕ್ಸ್ ಬೆಂಗಳೂರಲ್ಲಾದ್ರೂ ಬಂದು ನೋಡ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಈ ಸಿನಿಮಾ ಮೇಲೆ ನನಗಿದೆ ಸರ್. ಬೇರೆ ತರದ ಬಿಸ್ನೆಸ್ ಏನಾದ್ರು ಸರ್ ಬೇರೆ ಸಿನಿಮಾ ಸರ್ ಇದು ಒಂದಷ್ಟು ಮಾತುಕತೆ ನಡೀತಿದೆ, ಪಾಸಿಟಿವ್ ಆಗಿ ಮಾತುಕತೆ ನಡೀತಿದೆ. ಅದೇ ಹೊಸಬ್ರು ಅಂತ ಬಂದಾಗ ಒಂದು ಸ್ವಲ್ಪ ಥಿಯೇಟರ್ ರಿಲೀಸ್ ಮಾಡಿ ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಸರ್. ನನಗೆ ಫಿಲ್ಟರ್ ಇಟ್ಕೊಂಡು ಮಾತಾಡೋಕೆ ಬರಲ್ಲ, ಅದೇ ಪ್ರಾಬ್ಲಮ್ ಆಗೋದು ನಂದು. ಕೇಳಿದ ಪ್ರಶ್ನೆಗಳಿಗೆ ಡೈರೆಕ್ಟ್ ಆಗಿ ಉತ್ತರ ಕೊಟ್ಬಿಡ್ತೀನಿ. ಒಂದಷ್ಟು ಚಾನಲ್ಗಳಿಗೆ ಅಪ್ರೋಚ್ ಮಾಡಿ, ಎಲ್ಲ ಚಾನಲ್ಗಳಿಗೂ ಅಪ್ರೋಚ್ ಮಾಡಿದ್ವಿ. 1-2-3 ಚಾನಲ್ ಪಾಸಿಟಿವ್ ಆಗಿದ್ದಾರೆ. 1-2-3 ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ತುಂಬ ಪಾಸಿಟಿವ್ ಆಗಿ ಒಂದು 5-6 ಮೇಲ್ನ ಹಂತಕ್ಕೆ ಬಂದು ನಿಂತಿದೆ. ಇನ್ ಜಸ್ಟ್ ಒಂದು ಮೇಲ್ ದೂರದಲ್ಲಿದ್ದೀವಿ ಕನ್ಫರ್ಮೇಷನ್ಗೆ. ಅಮೆಝಾನ್ ಜೊತೆ ಆಗಿರಲಿ, ಬೇರೆ 1-2-3 ಪ್ಲಾಟ್ಫಾರ್ಮ್ಗಳ ಜೊತೆಗೆ. ಸೊ ಐ ಆಮ್ ವೆರಿ ಶ್ಯೂರ್, ಕಾನ್ಫಿಡೆಂಟ್ ಈ ಸಿನಿಮಾ ರಿಲೀಸ್ ಆದಮೇಲೆ ನಾನಿವಾಗ ಅವ್ರನ್ನ ಕೇಳ್ತಿದ್ದೀನಿ, ಅವ್ರು ನನ್ನನ್ನು ಕೇಳೋ ಥರ ಆಗತ್ತೆ ಅನ್ನೋಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಕಂಟೆಂಟ್ ಇರುವಂಥ ಸಿನಿಮಾ ಮೆಹಬೂಬ. ಎಸ್ ಸರ್, ನಾನು ಭೇಟಿ ಮಾಡಿದ್ದೀನಿ ಸರ್. ಅವರ ಹೀರೋಯಿನ್ ಭೇಟಿ ಮಾಡಿದ್ದೀನಿ. ಅವರು ಪೊನ್ನಾಣಿಯಲ್ಲಿ ಈಗ ಒಂದು ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಪೊನ್ನಾಣಿ ಅನ್ನೋ ಒಂದು ಊರಲ್ಲಿ, ಕೇರಳದಲ್ಲಿ. ಸೊ ಅವರನ್ನ ಭೇಟಿ ಮಾಡಿ ಅವ್ರ ಹತ್ರ ಒಂದಷ್ಟು ಮಾತುಕತೆಗಳನ್ನ ಮಾಡಿ ತಿಳ್ಕೊಂಡು ಬಂದಿರೋಂಥ ನಾನು ಭೇಟಿ ಆಗಿದ್ದೀನಿ ಸರ್. ಅವರು ಸರ್ ಹೀರೋಯಿನ್ ಅವರು ಪಾಪ ಅವರು ಮೊದಲೇ ಶೆಡ್ಯೂಲ್ ಮಾಡಿ ಹೇಳಿದ್ರು ನಮಗೆ, ಈ ಟೈಮ್ ನಾವು ಅಲ್ಲೋ ಇಲ್ಲ ಅಂತ. ನಾವು ಇದನ್ನ 7 ಅಥವಾ 8ನೇ ತಾರೀಕು ಮಾಡೋಣ ಅಂತ ಅನ್ಕೊಂಡಿದ್ವಿ. ಸೊ ಅವ್ರು 7ನೇ ತಾರೀಕು ಕಾಶ್ಮೀರ್ ಶೂಟ್ ಇದೆ ಅಂತೆಲ್ಲ ಹೋಗಿದ್ದಾರೆ ಪಾಪ ಅವರು. ಬಟ್ ನಾವು 9ಕ್ಕೆ ಏನಾಗಿ ಮಾಡಿದ್ರು, ನಿನ್ನೆ ಒಂದಷ್ಟು ಸಿನಿಮಾಗಳು ರಿಲೀಸ್ಗೆ ಇದ್ದಿದ್ದರಿಂದ ನಾವು ಕಳೆದೋಗ್ಬಾರ್ದು ಅನ್ನೋ ಕಾರಣಕ್ಕೆ, ಒಂದು ಸ್ವಲ್ಪ ಗುರ್ಸ್ಕೊಳ್ಳೋಣ ಅಂತ ಕಾರಣಕ್ಕೆ ಇವತ್ತಿನ ಪ್ರೆಸ್ ಮೀಟ್ನ ಇಟ್ಕೊಂಡ್ವಿ ಸರ್. ಸೊ ಹಂಗಾಗಿ ಅವರ ಅನುಪಸ್ಥಿತಿ ಇದೆ ಅಷ್ಟೇ. ಇಫ್ ನಾಟ್, ಶಿ ಈಸ್ ವೆರಿ ಸಪೋರ್ಟಿವ್. ನಮ್ಮ ಎಲ್ಲ ಸಿನಿಮಾದ ಆ್ಯಕ್ಟರ್ಗಳು, ಟೆಕ್ನಿಷಿಯನ್ಗಳು ತುಂಬ ಸಪೋರ್ಟಿವ್ ಆಗಿ ಸಿನಿಮಾಗೋಸ್ಕರ ಹಗಲು ರಾತ್ರಿ ದುಡಿತಿದ್ದಾರೆ. ಅವರು ನಮ್ಮ ಡೈರೆಕ್ಷನ್ ಟೀಮ್ ಹೋಗಲಿ, ಕ್ಯಾಮ್ರಾಮನ್ ಅವರಾಗಿರಲಿ, ರಾತ್ರಿ ಎಲ್ಲ DIL ಕೂತ್ಕೊಂಡಿದ್ರು, ರಾತ್ರಿ ಎಲ್ಲ ಮೀಡಿಯಾ ಇದರಲ್ಲಿ ಕೂತ್ಕೊಂಡು ರೆಂಡರಿಂಗ್ ಮಾಡಿ ಎಲ್ಲ ಮಾಡಿಸ್ಬಿಟ್ಟು ಬೆಳಗ್ಗೆ 6:15ಗೆ ಹಾರ್ಡ್ ಡಿಸ್ಕ್ ಫಸ್ಟ್ ಕಾಪಿಲಿ ಎತ್ಕೊಂಡ್ಬಂದು ಅಲ್ಲಿಂದ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಎಸ್ ಸರ್, ಕಂಟಿನ್ಯೂ ಮಾಡಿದ್ದಾರೆ. ಸೊ ನಾನು ರಾತ್ರಿ ಒಂದಷ್ಟು ಬೆಂಗಳೂರಲ್ಲಿ ನಡೀತಿರೋ ಎಲ್ಲ ಶಿವರಾತ್ರಿ ಹಬ್ಬಗಳಿಗೂ ಹೋಗಿ 1-2 ಕಡೆ ಡೊಳ್ಳು ಕುಣಿತಾಂಡ ಮಾಡಿದ್ವಿ. ಅದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ ಚೆನ್ನಾಗಿ ವೈರಲ್ ಆಗ್ತಿರ್ತದೆ. ಸೊ ಈ ಥರ ಎಲ್ಲ ಥರದ ರಾಕ್ಷಸ ಪ್ರಯತ್ನ ಮಾಡ್ತಾ ಇದ್ವಿ ಪ್ರಮೋಟ್ ಮಾಡೋದಕ್ಕೆ ಸರ್. ನಿಮ್ಮ ಕೆರಿಯರ್ಗ್ರಾಫಿ ಈ ಸಿನಿಮಾ ಎಷ್ಟು ಇಂಪಾರ್ಟೆಂಟ್? ಸರಿ ಸರ್, ನಿಮ್ಮ ಕೆರಿಯರ್ಗ್ರಾಫಿ ಈ ಸಿನಿಮಾ ಎಷ್ಟು ಮುಖ್ಯ? ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಸರ್. ಯಾಕಂದರೆ ನಾನು ಮೆಹಬೂಬಾ ಅನ್ನೋ ಒಂದು ಕಥೆನ ಮಾಡಬೇಕು ಅಂತ ಅನ್ಕೊಂಡಾಗ, ಈಗಾಗಲೇ ನಿಮ್ಗೆ ಟ್ರೈಲರಲ್ಲೇ ಗೊತ್ತಾಯಿತು, ಹೀರೋಯಿನ್ ಈಸ್ ಎಲ್ಡರ್ ದೆನ್ ದ ಹೀರೋ ಅನ್ನೋದೊಂದು ಟ್ರೈಲರ್ಲಿ ಬಿಟ್ಕೊಟ್ಟಿದ್ವಿ ಅದನ್ನು ಆ್ಯಕ್ಚುಲಿ. ಸೊ ನಿಮಗೆ ಜವಾಬ್ದಾರಿಗಳು ಕಮ್ಮಿ ಇರ್ತವೆ, ವಯಸ್ಸಲ್ಲಿ ಚಿಕ್ಕವನಾಗಿರೋದ್ರಿಂದ ಜವಾಬ್ದಾರಿಗಳು ಕಮ್ಮಿ ಇರುತ್ತೆ. ಸೊ ನಾನು ಆ್ಯಕ್ಟಿಂಗ್ ಒಂದು ಸ್ವಲ್ಪ ಕಮ್ಮಿ ಮಾಡೋದು ನಡೀತದೆ ಅನ್ನೋ ಕಾರಣಕ್ಕೆ ಇಂಥ ಒಂದು ಕಥೆನ ನಾವು ಎತ್ಕೊಂಡಿದ್ವಿ. ಬಿಕಾಸ್ ನಾನು ಒಬ್ಬನೇ ಸರ್ ಈ ಸಿನಿಮಾಲ್ಲಿ ಫ್ರೆಶರ್ ಅಂತ ಇರೋಂಥದ್ದು. ಉಳಿದ ಎಲ್ಲ ಘಟಾನುಘಟಿಗಳಿದೆ. ಸುಮಾರು 100-150 ಸಿನಿಮಾಗಳು ಮಾಡಿರೋರು, 15-20 ಸಿನಿಮಾಗಳು ಮಾಡಿರೋರು ಇರೋದ್ರಿಂದ ನನಗಿದು ತುಂಬ ಚಾಲೆಂಜಿಂಗ್ ಆಗಿತ್ತು.
ಆ್ಯಂಡ್ ಇವಾಗ ನಾನೇ ಬಂಡವಾಳ ಆಗ್ತಾ ಇರೋದ್ರಿಂದ ಒಂದು 2 ಫೈಟು ಎಂಟ್ರಿಗೆ ಫುಲ್ ಬಿ ನನ್ನ ಫ್ರೆಂಡ್ ಯಾರೋ ಮೊನ್ನೆ ಸಿನಿಮಾ ತೋರಿಸಿದ್ರು, ಅವ್ರು ಅದನ್ನೇ ಕೇಳಿದ್ರು, ಯಾಕೆ ಅವರು ಎಂಟ್ರಿ ಹೆಂಗೆ ಇರ್ಬೇಕು, ಹಂಗೆ ಅಂದರೆ ಗಾಳಿಯಲ್ಲಿ ಕೋಟ್ ಹೊಡ್ತಿರ್ಬೇಕು, ಧೂಳಿಗೆ ಇರ್ಬೇಕು, ಹಂಗೆ ಬರ್ಬೇಕು, ನೀನು ಹಿಂಗೆ ಬಂದೆ ಅಂದರೆ. ಬಟ್ ನಾನು ಅನ್ಕೊಂತ ಇರೋದು ನಮ್ಮ ಸ್ನೇಹಿತರಿಗೆ ಅದು ಕರೆಕ್ಟ್, ಬಟ್ ನಾವು ಸಿನಿಮಾ ಮಾಡ್ತಾ ಇರೋದು ಕರ್ನಾಟಕದ 8 ಕೋಟಿ ಆಡಿಯನ್ಸ್ಗೆ. ಸೊ ಇವ್ರುಗಳಿಗೆ ಒಬ್ಬ ಹೊಸಬ ಕನೆಕ್ಟ್ ಆಗಬೇಕಂದ್ರೆ ಕಂಟೆಂಟ್ ಮುಖಾಂತರನೇ ಕನೆಕ್ಟ್ ಆಗಬೇಕು. ಈ ಸಿನಿಮಾಗೆ ನಾನು ಹೀರೋ ಅಲ್ಲ ಸರ್, ಈ ಸಿನಿಮಾಗೆ ಹೀರೋನೇ ಕಂಟೆಂಟ್. ಅದ್ಭುತವಾದ ಸಂದೇಶವನ್ನು ತಾರಂಥದ್ದು, ಏಕತೆ ಬಗ್ಗೆ ಮಾತಾಡೋದು, ಸಾಮರಸ್ಯದ ಬಗ್ಗೆ ಮಾತಾಡೋದು, ಈಕ್ವಾಲಿಟಿ ಬಗ್ಗೆ ಮಾತಾಡೋಂಥದ್ದು, ಇವೆಲ್ಲವನ್ನು ಮಾತಾಡುವಂಥ ಸಿನಿಮಾ ಮೆಹಬೂಬ. ಆ್ಯಂಡ್ ರೈತರಿಗೂ ಇದರಲ್ಲಿ ಕನೆಕ್ಷನ್ ಇದೆ, ಯಾಕಂದರೆ ನಮ್ಮ ಈ ಹೀರೋಯಿನ್ ಪಾತ್ರ ಮಾಡ್ತಿರೋವಂಥವ್ರು ನಮ್ಮ ಸಿನಿಮಾದಲ್ಲಿ PhD ಇನ್ ಅಗ್ರಿಕಲ್ಚರ್ ಮಾಡ್ತಿರ್ತಾರೆ, PhD ಸ್ಟೂಡೆಂಟ್ ಆಗಿರ್ತಾರೆ. ಸೊ ಆ ಒಂದು ನಮ್ಮ ಅಗ್ರಿಕಲ್ಚರ್ ಫ್ಲೇವರ್ನ ಅಗ್ರಿಕಲ್ಚರ್ ಕಾಲೇಜಿಗೆ ಸ್ಟೂಡೆಂಟ್ಸ್ ತುಂಬ ಇಷ್ಟಪಡುವಂಥ ಒಂದು ಕಥೆನೂ ಇದಾಗಿರುತ್ತೆ. ನಿಮ್ಮ ಫ್ಲೇವರ್ ಇದೆ ಸರ್ ನಿಮ್ಮ ಫ್ಲೇವರ್ ಇದೆ, ನಿಮ್ಮ ಫ್ಲೇವರ್ ಇದೆ ಅದರಲ್ಲಿ. ರೈತರದ್ದು ನಿಮ್ಮ ಫ್ಲೇವರ್ ಇದೆ. ರೈತರು ನಮ್ಮ ಫೇವರ್ ಯಾವತ್ತೂ ಇದೆ ಸರ್, ಇವತ್ತಲ್ಲ ಅದು. ನಾನು MSc ಮುಗಿಸಿದಾಗಿಂದನೂ ಇದೆ. ಬೇಸಿಕಲಿ ನಾನು BSc ಅಗ್ರಿಕಲ್ಚರ್ ಮತ್ತು MSc ಅಗ್ರಿಕಲ್ಚರ್ ಮಾಡಿಸ್ಕೊಂಡು ಮುಗಿದ ಮೇಲೆ ಅಗ್ರಿ ಟೂರಿಸಮ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಗ್ರಿ ಟೂರಿಸಮ್ ಅಂದರೆ ಹೆಂಗೆ ಅಂದರೆ ಹಿಂಗೆಲ್ಲ ತುಂಬ ಸಖತ್ತಾಗಿ ಇಲ್ಲಿರೋ ಸಖತ್ತಾಗಿ ಮಾಡ್ತಾರೆ ಸರ್, ಎಲ್ಲ ಒಳ್ಳೆ ಒಳ್ಳೆ ಬೆಳೆ ಬೆಳೆಯುವಂಥ ರೈತರು. ಇವರು ತೋಟಗಳಿಗೆ ಹೋಗಿ ಅಗ್ರಿಕಲ್ಚರ್ ಗೊತ್ತಿಲ್ಲದೆ ಇರೋರು ಅವ್ರನ್ನ ಹೋಗಿ ವ್ಯವಸಾಯ ಅಂದರೆ ಏನು ಅಂತ ಪರಿಚಯ ಮಾಡೋವಂಥ ಒಂದು ಮೊದಲ ಪ್ರಯತ್ನ ನಡೆದಿದ್ದು ನಂದು. ಅವಾಗಲಿಂದ ಆ ರೈತರು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇಲ್ಲಿವರೆಗೂ ಇದ್ದೀವಿ. ಈ ರೈತರ ಭಿಕ್ಷೆ ಓಟುಗಳಿಂದ ನಾನು ಅವತ್ತು ಬಿಗ್ ಬಾಸ್ನ ಗೆದ್ದೆ. ಸೊ ಹಂಗಾಗಿ ಈ ರೈತರು ನಾನು ಬೆನ್ನಿಂದ ನಿಂತ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಟ್ರೈಲರ್ ಲಾಂಚ್ಗೆ ರೈತರೇ ಈ ಟ್ರೈಲರ್ನ ಲಾಂಚ್ ಮಾಡಬೇಕು ಅನ್ನೋ ಒಂದು ಧ್ಯೇಯ ಧೋರಣೆ ಇಟ್ಕೊಂಡು ಇವ್ರನ್ನೆಲ್ಲ ಕರ್ಸ್ಕೊಂಡಿದ್ದೀವಿ.